ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಅಮೆರಿಕಾದ ಅಧ್ಯಕ್ಷೀಯ ನಿವಾಸವಾದ ವೈಟ್ ಹೌಸ್ ಬಳಿ ಭೀಕರ ಗುಂಡಿನ ದಾಳಿ ನಡೆದಿದೆ. ಮೇ 23, 2026 ಶನಿವಾರ ಸಂಜೆ ಅಂದ್ರೆ ನಿನ್ನೆ ಈ ಘಟನೆ ಸಂಭವಿಸಿದೆ. ವೈಟ್ ಹೌಸ್ ಸಂಕೀರ್ಣದ ಹೊರಗಿರುವ 17ನೇ ಸ್ಟ್ರೀಟ್ ಮತ್ತು ಪೆನ್ಸಿಲ್ವೇನಿಯಾ ಅವೆನ್ಯೂ ನಾರ್ತ್ ವೆಸ್ಟ್ ಬಳಿ ಈ ಶೂಟೌಟ್ ನಡೆದಿದೆ. ಸುಮಾರು 20 ರಿಂದ 30 ರೌಂಡ್ ಫೈರಿಂಗ್ ನಡೆದಿದ್ದು, ಈ ಗುಂಡಿನ ದಾಳಿ ನಡೆಯುವ ವೇಳೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರು ವೈಟ್ ಹೌಸ್ ಒಳಗಡೆಯೇ ಇದ್ರು ಅಂತ ಗೊತ್ತಾಗಿದೆ. ಇನ್ನು ಇರಾನ್ ಜೊತೆಗಿನ ಪ್ರಮುಖ ಶಾಂತಿ ಒಪ್ಪಂದದ ಮಾತುಕತೆಯೊಂದರ ಕುರಿತು ಅವರು ಕೆಲಸವನ್ನ ಮಾಡ್ತಾ ಇದ್ರು ಅಂತ ಕೂಡ ಮಾಹಿತಿ ಲಭ್ಯವಾಗಿದೆ. ಇನ್ನು ಫೈರಿಂಗ್ ಸದ್ದು ಕೇಳಿಸುತ್ತಿದ್ದಂತೆ ಭದ್ರತಾ ಪಡೆಗಳು ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಅವರನ್ನ ಸುರಕ್ಷಿತವಾಗಿರಿಸಿದ್ದಾರೆ. ಇನ್ನು ಯುಎಸ್ ಸೀಕ್ರೆಟ್ ಸರ್ವಿಸ್ ಸಿಬ್ಬಂದಿ ನಡೆಸಿದ ಪ್ರತಿದಾಳಿಯಲ್ಲಿ ಶಂಕಿತ ದಾಳಿಕೋರನಿಗೆ ಶೂಟ್ ಮಾಡಿ ವಶಕ್ಕೆ ಪಡೆದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಎನ್ಕೌಂಟರ್ನಲ್ಲಿ ಶಂಕಿತನೂ ಸೇರಿದಂತೆ ಒಟ್ಟು 2 ಗುಂಡು ತಗುಲಿದೆ. ಆದರೆ ಯಾವುದೇ ಭದ್ರತಾ ಸಿಬ್ಬಂದಿಗೆ ಗಾಯಗಳಾಗಿಲ್ಲ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಅಮೆರಿಕದ ಅಧ್ಯಕ್ಷೀಯ ನಿವಾಸ ಅಂದ್ರೆ ವೈಟ್ ಹೌಸ್ ಬಳಿ ಮತ್ತೊಂದು ಗುಂಡಿನ ದಾಳಿ ನಡೆದಿದೆ. ಕಳೆದ ತಿಂಗಳು ಇದೇ ವೈಟ್ ಹೌಸ್ನ ಜನಪ್ರತಿನಿಧಿಗಳು ಭಾಗಿಯಾಗಿದ್ದಂತಹ ಔತಣಕೂಟದಲ್ಲೂ ಕೂಡ ಫೈರಿಂಗ್ ನಡೆದಿತ್ತು. ಆ ಸಂದರ್ಭದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಾರಾಗಿದ್ರು. ಯಾವುದೇ ರೀತಿಯ ಗುಂಡು ಅವರಿಗೆ ತಾಗಿರಲಿಲ್ಲ. ಆದರೆ ನಿನ್ನೆ ಸಂಜೆ 6:30 ಸುಮಾರಿಗೆ ವೈಟ್ ಹೌಸ್ ಬಳಿ ಭೀಕರ ಗುಂಡಿನ ದಾಳಿ ನಡೆದಿದೆ. ಅಂದರೆ ಸುಮಾರು 20 ರಿಂದ 30 ರೌಂಡ್ ಫೈರಿಂಗ್ ನಡೆದಿದೆ. ಶ್ವೇತಭವನದ ಹೊರಗಿರುವಂತಹ 17ನೇ ಸ್ಟ್ರೀಟ್ ಮತ್ತು ಪೆನ್ಸಿಲ್ವೇನಿಯಾ ಅವೆನ್ಯೂ ನಾರ್ತ್ ವೆಸ್ಟ್ ಬಳಿ ಈ ಗುಂಡಿನ ದಾಳಿ ನಡೆದಿದೆ. ಸದ್ಯ ಈ ಗುಂಡಿನ ದಾಳಿಯಲ್ಲಿ ದಾಳಿಕೋರ ಸೇರಿದಂತೆ ಮತ್ತೋರ್ವರು ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಈ ಶೂಟೌಟ್ ನಡೆದಂತಹ ಸಂದರ್ಭದಲ್ಲಿ ಈ ಗುಂಡಿನ ದಾಳಿ ನಡೆದಂತಹ ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರು ಶ್ವೇತಭವನದಲ್ಲೇ ಇದ್ರು. ಇರಾನ್ ಜೊತೆಗಿನ ಒಂದು ಬಹುಮುಖ್ಯ ಒಪ್ಪಂದದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇನ್ನು ಈ ಗುಂಡಿನ ದಾಳಿಯಲ್ಲಿ ದಾಳಿಕೋರ ಸೇರಿ ಮತ್ತೋರ್ವರು ಗಾಯಗೊಂಡಿದ್ದಾರೆ. ಆದರೆ ಯಾವುದೇ ಭದ್ರತಾ ಸಿಬ್ಬಂದಿಗೆ ಗಾಯಗಳಾಗಿಲ್ಲ ಎನ್ನುವ ಮಾಹಿತಿ ಸಿಕ್ಕಿದೆ. ಇನ್ನು ಗುಂಡಿನ ಸದ್ದು ಕೇಳಿಸ್ತಾ ಇದ್ದಂತೆ ವೈಟ್ ಹೌಸ್ನ ನಾರ್ತ್ ಲಾನ್ ಪ್ರದೇಶವನ್ನ ತಕ್ಷಣವೇ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಇನ್ನು ಸ್ಥಳದಲ್ಲಿದ್ದಂತಹ ಪತ್ರಕರ್ತರನ್ನ ತಕ್ಷಣವೇ ಪ್ರೆಸ್ ಬ್ರೀಫಿಂಗ್ ರೂಮ್ ಒಳಗೆ ಆಶ್ರಯ ಪಡೆಯುವಂತೆ ಸಿಬ್ಬಂದಿಗಳು ಸೂಚಿಸಿದ್ದು, ಇಡೀ ಸಂಕೀರ್ಣವನ್ನ ಲಾಕ್ಡೌನ್ ಮಾಡಲಾಗಿದೆ. ಸದ್ಯ FBI ಮತ್ತು ಸೀಕ್ರೆಟ್ ಸರ್ವಿಸ್ ಜಂಟಿಯಾಗಿ ಈ ಘಟನೆಯ ತನಿಖೆಯನ್ನ ನಡೆಸ್ತಾ ಇದೆ. ಸದ್ಯ ದಾಳಿಕೋರನನ್ನ ಬಂಧಿಸಲಾಗಿದ್ದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.